ನಮ್ಮ ಅಧಿಕಾರಾವಧಿ ಇನ್ನು ಬೆರಳೆಣಿಕೆಯಷ್ಟು ದಿನಗಳು ಮಾತ್ರ ಇದೆ. ಕೊನೆ ಅಧಿಕಾರಾವಧಿಯಲ್ಲಾದರೂ ಬೀದಿ ನಾಯಿಗಳ ಹಾವಳಿಗೆ ಕಡಿವಾಣ ಹಾಕುವಂತೆ ಸರ್ವ ಸದಸ್ಯರು ಒತ್ತಾಯಿಸಿದ್ದಾರೆ. ನಗರಸಭೆ ಕಚೇರಿ ಸಭಾಂಗಣದಲ್ಲಿ ಅಧ್ಯಕ್ಷೆ ಶಿಲ್ಪಾ ಮುರಳೀಧರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕೌನ್ಸಿಲ್ ಸಾಮಾನ್ಯ ಸಭೆಯಲ್ಲಿ ಸದಸ್ಯರು ಗಮನ ಸೆಳೆದಿದ್ದಾರೆ. ಅಂಗಡಿಗಳ ಹಾಗೂ ಮನೆಯ ಕಸವನ್ನು ರಸ್ತೆಗೆ ಸುರಿದವರಿಗೆ ದಂಡ ಹಾಕಿದರೆ ನಗರಸಭೆಗೆ ಆದಾಯ ಬರುತ್ತದೆ ಹಾಗೂ ಕಸವನ್ನು ನಿಯಂತ್ರಣ ಮಾಡಲು ಸಾಧ್ಯ. ನಗರದ ವಿವಿಧ ರಸ್ತೆಗಳಿಗೆ ಮಹನೀಯರ ಹೆಸರು ನಾಮಕರಣ ಮಾಡುವಾಗ ಪರಿಶೀಲನೆ ನಡೆಸಿ ಅನುಮತಿ ನೀಡಿ. ನಗರದ ಸ್ವಚ್ಛತೆ ಬಗ್ಗೆ ನಿಗಾವಹಿಸುವಂತೆ ಸದಸ್ಯರು ಅಧಿಕಾರಿಗಳ ಗಮನ ಸೆಳೆದಿದ್ದಾರೆ. ಸಭೆಯಲ್ಲಿ ಉಪಾಧ್ಯಕ್ಷರು, ಸ್ಥಾಯಿ ಸಮಿತಿಯ ಅಧ್ಯಕ್ಷರು, ಸದಸ್ಯರು ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಪ್ರದೇಶದಲ್ಲಿ ಹೆಚ್ಚು ಪುಸ್ತಕಗಳು ಪ್ರಕ್ರಿಯೆಗಳು ನಡೆಯಲಿದೆ. ಬೆಳಗ್ಗೆ ವಾರ್ಡ್ ನಂಬರ್ 23ರಲ್ಲಿ ಯಾವ ವಿಚಾರ ಮಾಡಬೇಕು. ಈಗಾಗಲೇ ಸಮಸ್ಯೆ 2023ರಲ್ಲಿ ಕಿತ್ತೂರು ಯೋಜನೆ ಸಂಕಲಾಗಿತ್ತು ಅಂತ ಹೊರತು ಹಿಂದಿನ ಒಂದು ಸವಾಲುಗಳು ಕಂಡುಬಂತು. ನಾನು ಬಂದಮೇಲೆ 24 ಮೊದಲ ಆ ವಿಷಯದಲ್ಲಿ ಗೊತ್ತಿಲ್ಲ. ಮತ್ತೆ ಮೊದಲಿನ ಮಾಡ್ತಾರೆ ರೆಗ್ಯುಲೇಷನ್ ಅದಕ್ಕೆ ಆಗ್ತಿದೆ. ಆ ಮೊದಲೇ ನೀವು ಮಾನ್ಯ ಗೌರವ ನಾಯಕ ಸದಸ್ಯರು ಸಮಾಜದಲ್ಲಿದ್ದರು ಮತ್ತು ನಮ್ಮ ಬ್ಲಾಕ್ ಸದಸ್ಯರು ಮತ್ತು ಮಾನ್ಯ ಗೌರವದ ಸದಸ್ಯರು ಅಂತ ಈ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರಿಗೆ ಸಂಬಂಧಿಸಿದಂತೆ ಇದಕ್ಕಿಂತ ಸ್ವಲ್ಪ ಒಳ್ಳೆಯ ಜಾಗದಲ್ಲಿ ಸ್ವತಃ ನಮ್ಮ ವಿಷಯ ಕೇಸ್ ಕೊಟ್ಟಿದ್ರೆ ಅದು ರೆಜುಲೇಷನ್ ಕೊಟ್ಟಿದ್ದಾರೆ. ವೈಯಕ್ತಿಕ ಯಾವ ಉದ್ದೇಶ ಹೋಗಿ ಒಂದು ಸಮುದಾಯ ಪ್ರೆಸ್ ಮೀಟ್ ಎಲ್ಲ ಮಾಡಿದ್ರು. ಗೊತ್ತಾಯ್ತಾ? ಅವತ್ತೇನು ಹೇಳಿದ್ರು? ಏನು ಹೇಳಿದ್ರು? ಅವತ್ತು ಅವ್ರು ಹೇಳಿದ್ರಲ್ಲ, ಮತ್ತೆ ನೀನು ಆ ಥರ ಎಲ್ಲ ಗಮನದಲ್ಲೇ ಮಾಡ್ತಾ ಇಲ್ಲ. ನೀನು ಮತ್ತೆ ಅದನ್ನೆಲ್ಲ ಯೋಚನೆ ಮಾಡ್ತಾನೆ ನೀನು. ಹೀಗಾಗಿ ಈಗ ಅವತ್ತು ರೆಸಲ್ಯೂಷನ್ ಮಾಡ್ತಾರೆ, ಆ ಜಾಗ ಬೇರೆ ಆಗುತ್ತೆ. ಆಕ್ಷೇಪಣೆಗೆ ನಾವು ಅದು ಹಿಂದಿನ ಬಾಡಿ ಒಳಗಾಗಿರೋ ರೆಸಲ್ಯೂಷನ್ ಅದು ಕರೆಕ್ಟಾ? ಮತ್ತು ನೀನು ಈಗ ಆಕ್ಷೇಪಣೆ ಸಲ್ಲಿಸಿ 2018 ಮಾಡಿರೋ ರೆಸಲ್ಯೂಷನ್ ಅಲ್ಲ. 16/1/2000 ಸರಿಯಪ್ಪ, ಹಾಳು ಮಾಡಿದ್ದಕ್ಕೆ 2025 ಅಬ್ಜೆಕ್ಷನ್ ಮಾಡ್ಕೊಂಡು ನೀನು ಅವರು ಇದನ್ನ ಅರ್ಜಿ ಗೌರ್ಮೆಂಟ್ ಕೊಡಬೇಕಾಯಿತು. ಆ ಸಂದರ್ಭದಲ್ಲಿ ಓಡ್ ಆಗಿದೆ. ಅದಕ್ಕೆ ಆಕ್ಷೇಪಣೆ ಅಷ್ಟೇ, ಅದೇನು ಬೇರೆ ಆಕ್ಷೇಪಣೆ ನಮ್ದೇನಿಲ್ಲ. ನೀವು ಕೊಟ್ಟಿದ್ದ ಮಿಸ್ಟೇಕ್ ಮಾಡಿದ್ರೆ ನಮ್ದೇನಿಲ್ಲ. ನೀವು ಆಕ್ಷೇಪಣೆ ನಗರಸಭೆ ಅಲ್ಲೇ ನೀವು ನಗರಸಭೆಗೆ ಆಕ್ಷೇಪಣೆ ಕೊಡಬೇಕು. ನಿಮ್ದು ಏನಾದಿದ್ರೆ ಸಮಾಜದ ಅಧ್ಯಕ್ಷರು ಅವತ್ತು ಕಿತ್ತೂರಾಣಿ ಚೆನ್ನಮ್ಮ ಜಯಂತಿ ದಿನ ಏನಾಗಿದೆ, ಒಂದು ಬ್ಯಾನರ್ ಆಗಿದೆ ಅಲ್ಲಿ. ಅದು ಏನಾಗಿದೆ, ನಮ್ಮ ಕಾಲೋನಿಯ ಊರುಗಳ ಸೇರಿ ಈಗ ಅಮೋನ್ಯ ಆಗಿದೆ ಬ್ಯಾನರ್ ಹಾಕಿ ಹೂನಾರ ಆಗಿದ್ದಾರೆ. ಅದಕ್ಕೆ ಅದನ್ನು ನಾವು ಇದು ಮಾಡಬೇಕು ಅಂತ ಹೇಳಿ ಈಗ ಸಭೆಯಲ್ಲಿ ಎಲ್ಲ ಸಮಾರಂಭದಿಂದ ತೀರ್ಮಾನಿಸ ಮಾಡಿದ್ದಾರೆ. ಈಗಾಗಲೇ ನಾವು ಸಂಬಂಧ ವಿಷಯ ಇದೆ. ಪ್ರೊಫೆಸರ್ ಬಿ ಕೃಷ್ಣಪ್ಪ ಸಂಬಂಧಪಟ್ಟಂತೆ ಈ ಒಂದು ಸಭೆಯಲ್ಲಿ ಒಂದು ವಿಷಯವನ್ನ ಮುಂದುವರಿಸಿ ಅಂದ್ರೆ ಈಗ ಸಭೆಗಳು ನಮ್ಮ ಎಲ್ಲ ಸದಸ್ಯರಿಂದ ಅಕ್ಸೆಪ್ಟ್ ಮಾಡಿದ್ರು. ಇಷ್ಟು ನಡೆದ ಸದಸ್ಯರು ಅವರೇ ಮೊದಲ ಗೌರವದ ರಾಮೇಶ್ವರ ವಿರುದ್ಧರು ನಮ್ಮ ಯುವ ಸಂಬಂಧ ಸೇವೆ ಮಾಡಿದ್ದು ಪ್ರಸ್ತುತ ಮಾಡಿದ್ರು. ಅದು ನಮಗೆ ಸಂಬಂಧ ಹೇಳ್ತಾರೆ. ನಾವು ಅವತ್ತಿನ ಸಭೆಗೆ ಮುಂದಕ್ಕೆ ಹಾಕಿದ್ರಿಂದ ಒಳ್ಳೆ ಸೂಕ್ತ ಸ್ಥಳದಲ್ಲಿ
ಈಗ ಅವರು ಒಪ್ಪಿಗೆ ಬಿಟ್ಟರೆ ಮುಂದೆ ಹೋದ್ರೆ ಮುಂದೆ ಅವ್ರು ಅಕ್ಕೆ ಬಿಟ್ಟಾರಲ್ಲ ಈಗ ಮಿಸ್ಗೈಡ್ ಆಗಿ ನಾನೇನೋ ಹೇಳಿದ್ದೀನಿ ಶೇಷ ವಿಶೇಷ ವಿಷಯ ಇದೊಂದು ಸಬ್ಜೆಕ್ಟ್ ಇದೆ 44 ವಿಷಯ ಕಂಪ್ಲೀಟ್ ಮಾಡ್ಕೊಂಡು ಆಪರೇಷನ್ ಮಾಡ್ತೀವಿ, ಸರ್ಜರಿ ಮಾಡ್ತಾರೆ, ಎಲ್ಲಿ ಸಾಕು ಕಾಂಪೌಂಡರ್ ಡಾಕ್ಟರ್ ಸರ್ ಈಗ ಇದರ ಒಂದು ಸೆಕ್ಟರ್ ಆಲೋಚನೆಗೆ ಈಗಾಗಲೇ ಕ್ರಮವಾಗಿತ್ತು. ಮೊದಲನೇ ನಿರೂಪಣೆಯಲ್ಲಿ ಅದು ಒಂದು ಶ್ಲೋಕ ಮುಗಿಸಿದ್ರೆ ಡಿಸ್ಕ್ವಾಲಿಫೈ ಮೊದಲ ಸೈಕಲ್ಲಿ ಆ ಇನ್ನೊಂದು ಸೈಕಲ್ ಅವರು ನಾವು ಧನಸಂಧಾನ ಸಂಬಂಧ ಆ ವರ್ಷ ಬರ್ತೀನಿ ಈಗಲೂ ಬರಲಿಲ್ಲ. ಅದಕ್ಕೆ ಟೆಂಡರ್ ಪ್ರಕ್ರಿಯೆ ಮಾಡಬೇಕು, ಮತ್ತೊಂದು ಈಗಲೂ ಮಾಡಬೇಕು ಅದು ಮುಂದೆ ಹೋಗ್ತಾ ಇದೆ. ಸಿಂಗಲ್ ಟೆಂಡರ್ ಆಗಿದೆ ಅಂತ ಮತ್ತೆ ಕಾಲ್ ಮಾಡ್ತಿಲ್ಲ. ಸರ್ ಪರಿಸರ ಇಂಜಿನಿಯರು ಸಫಾಯಿ ಅಧ್ಯಕ್ಷರ ಆದೇಶದವರೆಗೆ ಕರೆದು ಅವರು ಬರಲಿಲ್ಲ. ಅತಿ ಶೀಘ್ರದಲ್ಲಿ ಅವ್ರನ್ನ ನಾವು ಬಲವರಿಸಿ ಅವರು ಬರಲಿಲ್ಲ, ಕೆಲಸ ಸ್ಟಾರ್ಟ್ ಮಾಡಲ್ಲ. ಈಗ ಡಿಸಿಎಂಗೆ ಮನವಿ ಮಾಡಿ ತುರ್ತಾಗೈತೆ ಇದನ್ನ ಅಪ್ರೂವ್ ತಾಂಬೋದಲ್ಲ ಈಗ ಅವ್ರು ಹೇಳಿದ ಪ್ರಕ್ರಿಯೆ ಮಾಡಕ್ಕೆ ನಮ್ಮ ಭಾರತ ಪವರ್ ಈಗ ಎಮರ್ಜೆನ್ಸಿ ಅನ್ನೋದಕ್ಕೆ ನಾವು 31 ಜನ ಸದಸ್ಯರು ಒಂದು ಆಕ್ಟ್ ಮಾಡಿ ಪ್ರೊಸೆಸ್ ಮಾಡಕ್ಕೆ ಅಲ್ಲ ಸರ್ ಬಿಟ್ಬಿಡ್ರಿ ಆದಷ್ಟು ಬೇಗ ಆದ್ರೆ ಮತ್ತೆ ಕೌನ್ಸಿಲ್ ಬಾಡಿಗೆ ಬೆಲೆ ಇಲ್ಲ. ಅಲ್ಲಿ ನಾಯಕ ಪ್ರಕರಣಗಳು ಸರ್ ಈಗ ವಿನಯ್ ಸರ್ ಈಗ ರಾಜಕಾಲುವೆ ಆಯ್ತದ ಅದು ಅಭಿವೃದ್ಧಿ ಮಾಡ್ತಿರೋದು, ಆಮೇಲೆ ಸ್ಮಶಾನ ಪಾವರ್ ಬಸ್ ಇರೋ ಸ್ಮಶಾನ ಇವೆರಡಕ್ಕೆ ಅಭಿವೃದ್ಧಿ ಮಾಡ್ತಿರೋದು ಯಾವುದು ಮೈನರ್ ಇರಿಗೇಷನ್ ಒಳಗೆ ಸ್ಮಶಾನ ಅಭಿವೃದ್ಧಿ ಮಾಡ್ತಾರೆ. ಮಾಡೋದ ಸರ್ ಈಗ ತುರ್ತೈತೆ, ನೀವು ನಮ್ಮ ನಗರಸಭೆಯಿಂದ ನೀವು ಏನ್ ಮಾಡ್ಕೊಂಡು ಬರ್ತಿಲ್ಲ ಕ್ಲೀನ್ ಮಾಡ್ಬೇಕು ಸರ್. ನೋಡಿ ಈಗ ಮತ್ತೆ ಅದೇ ಸ್ಟಾರ್ಟ್ ಆಗಿದೆ, ಅದೇನು ಮಾಡಿ
ಇಲ್ಲ ಬೈ ಗೈಡ್ ನಾವು ಇದ್ದೀವಿ ನಮಗೆ ಕಂಡಕ್ಟ್ ಮಾಡ್ತಿಲ್ಲ ನಿಮ್ಮ ಒಂದು ಸಹಾಯ ಮತ್ತು ಮಾರ್ಗದರ್ಶನ ನನ್ನ ಸಹಾಯ ಇವಾಗ ನಮ್ಮ ಟರ್ಮ್ ಹೋಗ್ತೋದ್ರೆ ನಾವೇ ಗ್ಯಾರಂಟಿ ತೆಗೆದು ಯಾವ ವಾರ್ಡ್ಗೆ ಫ್ಲಾಟ್ ನಿಮಗೆ ವಾರ್ಡ್ ವೈಸ್ ಅದು ನಿಮ್ಮ ಸಹಾಯ ಮತ್ತು ಮಾರ್ಗದರ್ಶನ ಸ್ವೀಕರಿಸಿ ನಿಮಗೆ ಒಳ್ಳೆಯದು ಆಯ್ತು ಸರ್ ಮಾಡಿ ಈಗ ಸರ್ ಈಗ ಮುಖ್ಯ ರಸ್ತೆಗಳು 4 ರಸ್ತೆಗಳು ನಾವು ಬೆಳಗ್ಗಿನ ಕಾರ್ಯಕ್ಕೆ